ಸೊ ಇವತ್ತು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ರೆಡಿಯಾಗಿ ಕೆಳಗೆ ಬಂದೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸಂಜೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನು ಇದರಲ್ಲಿ ಫುಡ್ ರೆಸಿಪಿ ಆಮೇಲೆ ಡೈಲಿ ರೊಟೀನ್ ಯಾವುದನ್ನು ಶೇರ್ ಮಾಡ್ತಾ ಇಲ್ಲ. ಇವತ್ತು ಬರೀ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಹಾಗಾಗಿ ಶಾಪಿಂಗ್ ಮಾಡ್ಕೊಂಡ್ಬಂದು ಆಮೇಲೆ ಏನಕ್ಕೆ ಶಾಪ್ ಮಾಡಿರೋದು, ಏನು ರೀಸನ್ಗೆ ಅಂತ ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ ನಾನು. ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀನಿ. ಸ್ವಲ್ಪ ನಾವು ರೆಗ್ಯುಲರಾಗಿ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತೀವಿ. ಆ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದೆ, ದೀಪ ಪರ್ಚೇಸ್ ಮಾಡಬೇಕಿತ್ತು. ಬೆಳ್ಳಿ ರೇಟ್ ಅಂತೂ ತುಂಬಾ ಆಗಿದೆ, 83,000 ಆಗಿದೆ. ಏನನ್ನು ತೊಗೊಳ್ಳೋದು ತುಂಬಾ ಕಷ್ಟ, ಬಟ್ ಅನಿವಾರ್ಯ ಇರೋರು ತೊಗೊಳ್ಳೇಬೇಕಾಗತ್ತೆ. ಆ ಥರದವ್ರು ಮಾತ್ರ ತೊಗೋಬೋದು, ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು. ನಾವು ಸುಮ್ಮನೆ ತೊಗೊಳಕ್ಕಂತೂ ಸಾಧ್ಯ ಇಲ್ಲ. ಏನಾದ್ರು ನಮಗೆ ಕಾರಣ ರೀಸನ್ ಇದ್ದರೆ ಮಾತ್ರ ತೊಗೋಬೋದಷ್ಟೇ ಇವಾಗಿನ ರೇಟಲ್ಲಿ. ಸೊ ನಾವಲ್ಲಿ ದೀಪಗಳು ನೋಡ್ತಾ ಇದ್ವಿ 2 ಥರ, ಅದರಲ್ಲಿ ಇದನ್ನು ಫೈನಲ್ ಮಾಡಿದ್ದೀನಿ. ಇದಿಷ್ಟ ಆಯಿತು ನನಗೆ. ಪ್ಲೈನ್ ಇದೆ ಮತ್ತು ಡಿಸೈನ್ ಏನೂ ಇಲ್ಲ, ಮತ್ತು ಎಣ್ಣೆ ತುಂಬಾ ಜಾಸ್ತಿ ಹಿಡಿಯುತ್ತೆ ಮತ್ತು ಜಾಸ್ತಿ ಹೊತ್ತು ಉರಿಯುತ್ತೆ ಅಂತ ಈ ನನ್ನ ಮಗ ನೋಡಿ ತೀಟೆ ಮಾಡ್ತಾ ಕೂತಿದ್ದಾನೆ. ಅದೆಲ್ಲ ತೊಗೊಂಡು ಹೊರಗೆ ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಜೋರಾಯಿತು. ನಾವು ಆಲ್ರೆಡಿ ಹೋಗೋಕ್ಕೂ ಮುಂಚೆನೂ ಮಳೆ ಬಂದಿತ್ತು, ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಜೋರು ಬಂದಿದೆ ನೋಡಿ. ಅಲ್ಲೇ ಸ್ವಲ್ಪ ಗಂದಿಗೆ ಅಂಗಡಿಗೆ ಹೋಗಬೇಕಿತ್ತು, ಹಾಗಾಗಿ ನಮ್ಮ ಮನೆಯವ್ರನ್ನ ಹಾಗೆ ಬನ್ನಿ ನೀವು ಗಾಡೀಲಿ ನಾನು ನಡ್ಕೊಂಡು ಬರ್ತೀನಿ ಅಂತ ಅಂದೆ. ಅಲ್ಲೇ ಕಾರ್ನರಲ್ಲಿತ್ತು. ಸೊ ಅಲ್ಲಿ ಹೋಗಿದ್ದೆ, ಅಲ್ಲಿ ಶಾಪಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಶಾಪ್ಗೆ ಹೋದೆ. ಅಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಬತ್ತಿ ಎಲ್ಲ ತೊಗೊಳ್ಳೋಣ ಅಂತ ಹೋದೆ. ಅಲ್ಲಿ ವೀಡಿಯೋ ಮಾಡಿದೆ, ಅವ್ರು ವೀಡಿಯೋ ಮಾಡಬೇಡಿ ಅಂತ ಹೇಳಿಬಿಟ್ರು. ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಇರಲಿ ನಾವು ಫಾಲೋ ಮಾಡೋಣ. ಆಮೇಲೆ ಹಾಗೆ ನಂದಿನಿ ಬೂತ್ಗೆ ಹೋಗಿ ಹಾಲು ಮತ್ತು ತುಪ್ಪ ಬೇಕಿತ್ತು, ತೊಗೊಂಡೆ. ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಬ್ಲಾಗ್ನ ನೋಡಿಲ್ಲ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ಇವತ್ತು ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾಡಿದ್ದು. ಹಾಗಾಗಿ ದೇವಸ್ಥಾನಕ್ಕೆ ನಾನು ಬೆಳ್ಳಿ ದೀಪ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ಹುಟ್ಟಿದ ಮೇಲೆ. ಸೊ ಹಾಗಾಗಿ ಬೆಳ್ಳಿ ದೀಪ ತೊಗೊಬರೋಣ ಅಂತ ಹೋಗಿದ್ದೆ. ಸೊ ಇವಾಗ ಬಂದು ಬೆಳ್ಳಿ ದೀಪ ತಂದು ದೇವಸ್ಥಾನಕ್ಕೆ ತುಪ್ಪ ಹಾಕಿ ದೀಪ ಬೆಳಗಿಸ್ತೀನಿ ಅಂತ ಅಂದ್ಕೊಂಡಿದ್ದು. ಇವಾಗ ಬೆಳ್ಳಿ ರೇಟ್ ಒಂದು 83,000 ಇದೆ kg. ಸೊ ನಾನು ಇಲ್ಲಿ ಬಂದು 1/4 kg ದೀಪ ತಂದಿದ್ದೀನಿ. 1/4 kg ದೀಪ ತಂದಿದ್ದೀನಿ. ಒಟ್ಟು ಟೋಟಲ್ ನನಗೆ ಬಂದು 23,500 ಆಗಿದೆ, ಕೂಲಿ ಮಜೂರಿ ಎಲ್ಲ ಸೇರಿ. ರೆಸಿಪ್ಟ್ ಇಲ್ಲಿದೆ, ಕೊಡಿಲಿ ರೆಸಿಪ್ಟ್ನ ಕ್ಲೀನಾಗಿ ತೋರಿಸ್ತೀನಿ. ಆಮೇಲೆ ಫೋಟೋ ಹಾಕ್ತೀನಿ ಬಿಡು. ಸೊ ದೀಪ ಬಂದು ಈ ಥರ ಪ್ಯಾಟ್ರನಲ್ಲಿ ತಂದಿದ್ದೀನಿ ನಾನು. ಯಾಕೆ ಅಂದರೆ ಇದು ದೇವಸ್ಥಾನಕ್ಕೆ ಕೊಡೋದ್ರಿಂದ ಅವರು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ಇವಾಗ ಪಿಕಾಕ್ ಡಿಸೈನ್ದೆಲ್ಲ ತರ್ಬೋದು ದೀಪ, ಅದು ಬಂದು ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಸ್ವಲ್ಪ ಎಣ್ಣೆ ಹಿಡಿಯುತ್ತೆ, ಜಾಸ್ತಿ ಹೊತ್ತು ಉರಿಯಲ್ಲ. ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರೆ ಅಟ್ಲೀಸ್ಟ್ 1 ದಿವಸ ಪೂರ್ತಿ ಉರಿಬೇಕು. ಆ ಥರ ಇದು ತುಂಬಾ ಹಳ್ಳ ಇದೆ ಮತ್ತು ತುಂಬಾ ಎಣ್ಣೆ ಹಿಡಿಯುತ್ತೆ. ಹಾಗಾಗಿ ಬಟ್ ನಾನು ಎಣ್ಣೆ ಏನು ಹಚ್ಚಲ್ಲ, ತುಪ್ಪ ತೊಗೊಂಬಂದಿದ್ದೀನಿ, ತುಪ್ಪ ಹಾಕಿ ಹಚ್ಚೋದು ದೀಪಕ್ಕೆ. ಸೊ ಹಾಗಾಗಿ ದೀಪ ತೊಗೊಂಡಿರೋದು ಈ ಥರ ಪ್ಯಾಟ್ರನಲ್ಲಿ ತೊಗೊಂಡಿದ್ದೀನಿ. ಫೋಟೋ ನಾನು ಇದಕ್ಕೆ ಹಾಕ್ತೀನಿ, ಕರೆಕ್ಟ್ ಹೋಗ್ತಾನೆ. ಸೊ ಈ ಥರ ತೊಗೊಂಬಂದಿದ್ದೀನಿ ನಾನು ದೀಪ. ಇದು ಬಂದು 1/4 kg ಇದೆ, 100 ಗ್ರಾಮಲ್ಲೂ ತೋರಿಸಿದ್ರು. ಆಮೇಲೆ ಫಸ್ಟ್ ಪ್ಯಾಟ್ರನ್ ಬರ್ತಿತ್ತು, ಬರೀ ಇದೇ ಥರನೇ ಕೆಳಗಡೆನೂ ಇರುತ್ತೆ ನೋಡಿ, ಅದು ತೋರಿಸಿದ್ರು. ಬಟ್ ಅದು ಇಷ್ಟ ಆಗಲಿಲ್ಲ, ಆಮೇಲೆ ಹೈಟ್ ಇಲ್ಲ, ಆಮೇಲೆ ಅದು ಹಳೆ ಡಿಸೈನ್ ಅಂದ್ಬಿಟ್ಟು ಅದು ತೊಗೊಳ್ಳಿಲ್ಲ. ಇದು ಹೊಸ ಪ್ಯಾಟ್ರನ್ ಅಲ್ವಾ, ಚೆನ್ನಾಗಿರುತ್ತೆ ಡಿಸೈನು. ಆಮೇಲೆ ಮೇಂಟೆನೆನ್ಸ್ ಈಸಿ ಇದು. ಆಮೇಲೆ ತುಂಬಾ ಎಣ್ಣೆ ತುಪ್ಪ ಎಲ್ಲ ಹಿಡಿಯುತ್ತೆ, ಒಂದು ದಿನ ಪೂರ್ತಿ ಉರಿಯುತ್ತೆ. ಹಾಗಾಗಿ ಈ ಥರದ್ದು ತೊಗೊಂಡ್ಬಂದೆ. ಬೇರೆ ಮಾತಾಡ್ತೀರಾ ಮೇಡಮ್? ಮಾತಾಡ್ತೀನಿ. ಸೊ ರೆಸಿಪ್ಟ್ನ ಪಿಕ್ ಕೊಡಿಲ್ಲ, ಬೇಡ, ನಾನು ಆಮೇಲೆ ಹಾಕ್ತೀನಿ. ನಾನು ರೆಸಿಪ್ಟ್ ಹಾಕ್ತೀನಿ, ನೋಡಿ ಬೇಕಾದ್ರೆ. ಯಾಕಂದರೆ ಕೆಲವೊಬ್ಬರು ಸುಳ್ಳು ಅಂತಲೂ ಅಂತಾರಲ್ವ, ಹಾಗಾಗಿ ಇರಲಿ, ರೆಸಿಪ್ಟು ಹಾಕ್ತೀನಿ ನಾನು. ಕಟ್ ಮಾಡೋಣ. ಓಕೆ. ಇವಾಗ ಯಾವ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ, ಮೈಸೂರಲ್ಲಿದೆ. ಸೊ ನಾವು ಅವಾಗಿಂದನೂ ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಂದರೆ ನಮ್ಮ ಯಜಮಾನ್ರು ಹೋಗ್ತಾರೆ. ಸೊ ಪ್ರೆಗ್ನೆಂಟ್ ಆದಾಗ ನಾನು ಫಸ್ಟ್ ನನ್ನ ಮಗಳಿದ್ದಾಳಲ್ವ, ಹಾಗಾಗಿ ಒಬ್ಬ ಹುಡುಗ ಬೇಕಿತ್ತು ಅಂತ ತುಂಬಾ ಆಸೆ ಇತ್ತು. ಯಾರಿಗೆಲ್ಲ ಆಸೆ ಇರಲ್ಲ ಇಲ್ಲಿ, ಒಂದು ಹೆಣ್ಮಗು ಒಂದು ಗಂಡು ಮಗು ಎರಡೂ ಬೇಕು ಅಂತ ಆಸೆ ಪಡ್ತಾರೆ. ಹೆಣ್ಮಕ್ಳು ಬೇಡವೇ ಬೇಡ ಅಂತ ಯಾರೂ ಹೇಳಲ್ಲ.
ಆದರೆ ಹೆಣ್ಮಗುನೂ ಇರಲಿ ಗಂಡು ಮಗುನೂ ಬೇಕು, ಮನೆಗೆ ಆಧಾರವಾಗಿರಬೇಕು ಅನ್ನೋದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಅದೇ ಥರ ಸಹಜವಾಗಿ ನನಗೂ ಆಸೆ ಇತ್ತು ಗಂಡು ಮಗು ಬೇಕು ಅಂತ. ಆಮೇಲೆ ಪ್ರೆಗ್ನೆಂಟಲ್ಲಿ ತುಂಬಾ ಭಯ ಆಗಿತ್ತು, ಏನು ಮಗು ಆಗುತ್ತೋ, ನಂಗೆ ಗಂಡು ಮಗು ಬೇಕಿತ್ತಲ್ಲ, ನಂಗೆ ಗಂಡು ಮಗು ಆಸೆ ಇದೆ. ಆಮೇಲೆ ಇವಾಗ ಇವ್ರ ಮನೆಗೆ ಬಂದು ಇವರೊಬ್ಬರೇ ಮಗ ಆಗಿರೋದ್ರಿಂದ ನೆಕ್ಸ್ಟ್ ಜನ್ರೇಷನ್ ಬೆಳೀತಾ ಹೋಗಬೇಕಲ್ವ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಟ್ರೆಡಿಷ್ನಲ್ ಇದರಲ್ಲಿ ನಾವು ಹೇಳೋದಾದರೆ ಸಂಪ್ರದಾಯಬದ್ಧವಾಗಿ ಮನೆಗೆ ಒಂದು ಗಂಡು ಮಗು ಇರಲೇಬೇಕು, ಹೆಣ್ಮಗುನೂ ಇರಬೇಕು, ಬಟ್ ಗಂಡು ಮಗು ಇರಲೇಬೇಕು. ಎಲ್ಲರೂ ಯೋಚನೆ ಮಾಡೋದು ಆಸ್ತಿ ಅಂತಸ್ಕೊಂತು ಯಾರೂ ಯೋಚನೆ ಮಾಡಲ್ಲ. ನಾವಂತ ಮುಟ್ಟಾಳ್ರು ಅಲ್ಲ, ಆಸ್ತಿ ಇದೆ ಗಂಡು ಮಗು ಇರಬೇಕು ಅಂತ ಹೇಳಕ್ಕೊಳಕ್ಕೆ ನಾವೇನು ಅಷ್ಟೊಂದು ಸಾಗರ್ಭ ಶ್ರೀಮಂತರು ಅಲ್ಲ, ಅಷ್ಟೊಂದೆಲ್ಲ ಪ್ರಾಪರ್ಟಿ ಅಂತೂ ಇಲ್ಲವೇ ಇಲ್ಲ. ಇರೋದನ್ನು ಹೇಳ್ಕೊಳ್ತೀನಿ ನಾನು. ಯಾವುದೂ ಮುಚ್ಚಿಕ್ಕಿ ಹೇಳ್ಕೊಳ್ಳೋದು ಮತ್ತು ಇಲ್ಲದೇ ಇರೋದನ್ನು ಹೇಳ್ಕೊಳ್ಳೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಯಾವುದೇ ಥರ ಆಸ್ತಿ ಇದೆ ಅನ್ನೋ ಆಸೆ ಮೇಲಂತೂ ನಾನು ಗ್ಯಾರಂಟಿ ಮಾಡ್ಕೊಂಡಿಲ್ಲ. ನನಗೆ ಇದ್ದಿದ್ದು ಮೈಂಡಲ್ಲಿ ಒಂದೇ ಥಾಟು ಏನಂದರೆ ನಮ್ಮ ಯಜಮಾನರು ಒಬ್ಬರೇ, ಅಂದರೆ ಅಣ್ಣ ತಮ್ಮ ಯಾರೂ ಇಲ್ಲ. ಹಾಗಾಗಿ ಒಬ್ಬರೇ ಮನೆ ಮಗ ಆಗಿರೋದ್ರಿಂದ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಗಂಡು ಸಂತಾನ ಬೇಕೇ ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಮನಸ್ಸಲ್ಲಿ. ಹಾಗೆ ನಮಗೂ ಗಂಡು ಮಗು ಬೇಕೇ ಬೇಕು, ಮನೆಗೊಂದು ಆಧಾರ ಅನ್ನೋದು ಇರುತ್ತೆ ಅನ್ನೋ ಆಸೆಗೋಸ್ಕರ ತುಂಬಾ ಹೆದರಿದ್ದೆ ನಾನು. ಆ್ಯಕ್ಚುಲಿ ಗಂಡು ಮಗು ಬೇಕು ನನಗೆ, ಒಂದು ಹೆಣ್ಮಗು ಇದೆ ಸಾಕು, ಒಂದೇ ಹೆಣ್ಮಗು ಅಂತ. ಆವಾಗ ತುಂಬ ಭಯ ಆದಾಗ ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೆ. ನಮ್ಮ ಮನಸ್ಸಲ್ಲಿ ಸ್ವಾರ್ಥ ಒಂಚೂರು ಇಲ್ಲದೆ ನಾವು ನಿಷ್ಕಲ್ಮಶ ಮನಸ್ಸಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೊಟ್ಟೆ ಕೊಡ್ತಾನೆ. ಒಂದು ಸ್ವಲ್ಪ ದಿವಸ ತಡ ಆಗ್ಬೋದು, ಆದರೆ ಕೊಡದೆ ಅಂತೂ ಇರಲ್ಲ, ಕೊಟ್ಟೆ ಕೊಡ್ತಾನೆ. ಅದೆಲ್ಲ ಆಲ್ಮೋಸ್ಟ್ ಗಂಡು ಮಗು ಅಂದ ತಕ್ಷಣ ಎಲ್ಲರೂ ಮಹದೇಶ್ವರ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಳ್ಳೋದು, ಇಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹರಕೆ ಹೊತ್ಕೊಳ್ತಾರೆ. ಈ ಥರ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಹೊತ್ಕೊಳ್ತಾರೆ. ಬಟ್ ನನ್ನ ಅನುಕೂಲಕ್ಕೆ ತಕ್ಕನಾಗೆ ಅಂದರೆ ನಾವೇನು ದುಡ್ಡಿರೋರು ಅಂತ ಅಲ್ಲ, ನನಗೂ ಕಷ್ಟ ಇದೆ, ಇಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ ನಾನು. ನನಗಿದ್ದಿದ್ದು ಥಾಟ್ ಒಂದೇ ಗಂಡು ಮಗು ಆಗಬೇಕು ಅಂತ. ಹಾಗಾಗಿ ದೇವರಲ್ಲಿ ನಮ್ಮ ಮನೆಗೆ ಬೆಳಕಾಗುವಂಥದ್ದು ಒಂದು ವಂಶೋದ್ಧಾರಕನ ಕೊಡಪ್ಪ ತಂದೆ. ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ಬೆಳ್ಳಿ ದೀಪ ತೊಗೊಂಬಂದು ತುಪ್ಪ ಹಾಕಿ ದೀಪನ ಬೆಳಗಿಸ್ತೀನಿ ನಾನು. ನಮ್ಮ ಮನೆ ಬೆಳಕು ಮಾಡು, ನಮ್ಮ ಮನೆ ಅಂದರೆ ನನ್ನ ಗಂಡನ ಮನೆನ ಬೆಳಕು ಮಾಡಿಕೊಡು ಅಂತ ನಾನು ಕೇಳಿಕೊಂಡೆ. ಪ್ರತಿಯೊಬ್ಬರು ಹೆಣ್ಮಕ್ಳಲ್ಲೂ ಮನಸ್ಸಲ್ಲೂ ಅದು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳು ಸ್ವಾರ್ಥಿಗಳಂತೂ ಅಲ್ಲ. ಅವರು ಅಂದರೆ ಇವಾಗ ಗಂಡನ ಮನೆ ಹೋಗೋ ಮನೇನ ಬೆಳಗಬೇಕು ಅಂತಲೇ ಆಸೆ ಇಟ್ಕೊಂಡು ಪ್ರತಿಯೊಬ್ಬರು ಹೆಣ್ಮಕ್ಳನ್ನು ಮದುವೆ ಆಗಿ ಹೋಗ್ತಾರೆ. ಅವ್ರ ಮನಸ್ಸಲ್ಲಿ ಒಂದು ಚೂರು ಸ್ವಾರ್ಥ ಇಲ್ಲದೆ ಅವ್ರ ಮನೆಗೋಸ್ಕರ, ಅವ್ರ ಮನೆಗೆ ಮಕ್ಕಳಿಗೋಸ್ಕರ ನಾವು ಎಷ್ಟು ಕಷ್ಟ ಆದರೂ ಸರಿಯೇ ನಾವು ತಯಾರಾಗಿರ್ತೀವಿ ಮಕ್ಕಳು ಪಡೀಲೇಬೇಕು ಅಂತ, ಅದೆಷ್ಟೇ ಕಷ್ಟ ಆಗಲಿ ಅಂತ. ಸೊ ಹಾಗಾಗಿ ಅದೇ ಥರನೇ ನಾನು ನಂಗೆ ಗಂಡು ಮಗು ಬೇಕೇ ಬೇಕು, ದಯವಿಟ್ಟು ನನಗೊಂದು ಗಂಡು ಮಗು ಆಗೋ ಥರ ಮಾಡಿಕೊಡಪ್ಪ ತಂದೆ. ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ದೀಪ ಬೆಳಗಿಸ್ತೀನಿ ಅಂತ ನಾನು ಕೇಳ್ಕೊಂಡಿದ್ದೆ. ಅದೇ ಥರ ದೇವ್ರು ನನಗೆ ಕರುಣಿಸಿದ್ದಾನೆ. ಇವಾಗ ದೇವ್ರು ನಮಗೆ ಕರುಣಿಸಿದ ಮೇಲೆ ನಾವು ದೇವರಿಗೆ ಪೂಜೆ ಸಲ್ಲಿಸಲೇಬೇಕಲ್ವ. ಹರಕೆ ಬಂದು 11 ವರ್ಷ ಅಂತ ಹೇಳ್ತಾರೆ, ಸ್ವಲ್ಪ ಮುಂದಕ್ಕೆ ತಳ್ತಾ ಹೋದಷ್ಟು ಇನ್ನೂ ಹೋಗ್ತಾನೆ ಇರುತ್ತೆ. ಹಾಗಾಗಿ ಇವಾಗ ಮುಗಿಸ್ಬಿಡೋಣ ಮಾಡಿ ಅಂತ ಪ್ಲ್ಯಾನ್ ಮಾಡಿ ಇವಾಗ ದೀಪ ತಂದಿದ್ದು. ಅಂದರೆ ಬರೀ ದೀಪ ಹಚ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಶಕ್ತಿ ಅನುಕೂಲ ಎಷ್ಟಿರುತ್ತೆ ಅಷ್ಟಕ್ಕೆ ಒಂದು ಪೂಜೆ ನೆರವೇರಿಸಿ ದೀಪ ಬೆಳಗಿಸಿ ಒಂದು 4 ಜನಕ್ಕೆ ಊಟ ಹಾಕ್ತೀವಿ ಅಂತ ನಮ್ಮ ಮೈಂಡ್ ಸೆಟ್ಟಲ್ಲಿತ್ತು. ಸೊ ಅದೇ ಥರನೇ ಮಾಡ್ತಾಯಿದ್ದೀವಿ. ಇವಾಗ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇವಾಗ ಟೈಮ್ ಚೆನ್ನಾಗಿದೆ, ಮಾಡೋಣ. ಮುಂದೆ ಅಂದರೆ ಹೋಗ್ತಾನೆ ಇರುತ್ತೆ. ಯಾಕಂದರೆ ಸ್ವಲ್ಪ ಬಜೆಟ್ ಇದು ಜಾಸ್ತಿ ಇದೆ. ಮುಂದೆ ಅಂತ ಹೋಗ್ತಾ ಇದ್ದರೆ ಜಾಸ್ತಿ ದುಡ್ಡು ಆಗುತ್ತೆ, ಖರ್ಚಾಗುತ್ತೆ ಅಂತ ಹೋಗ್ತಾನೆ ಇರುತ್ತೆ, ಹರಕೆ ತೀರ್ಸೋದೇ ಇಲ್ಲ. ಹಾಗಾಗಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಕಡಿಮೆಗೆ ತಂದಿದ್ದೀವಿ ನಾವು ದೀಪನ. ಇನ್ನು ಪೂಜೆ ಸಾಮಗ್ರಿಗೆಲ್ಲ ಕಾಸು ಕೊಡಬೇಕಲ್ವ, ಪೂಜೆಗೆಲ್ಲ ಮಾಡೋಕ್ಕೆ ಅವರೆಲ್ಲ ಮಾಡ್ಕೊಳ್ತಾರೆ. ಎಲ್ಲ ಮೇಂಟೆನ್ಸ್ A to Z ಎಲ್ಲ ನಾವೇ ಮಾಡ್ಕೊಳ್ತೀವಿ. ನೀವು ಇಷ್ಟು ಅಮೌಂಟ್ ಅಂತ ಕೊಡಿ ಅಂತ ಹೇಳಿದರು. ನಾವು ಅಷ್ಟು ಅಮೌಂಟ್ ಅವ್ರಿಗೆ ತಲುಪಿಸಿದ್ದೀವಿ. ಹಾಗೆ ನಾವು ದೀಪ ತೊಗೊಂಡ್ಮೇಲೆ ಬರೀ ದೀಪ ತೊಗೊಂಡು ಹೋಗಕ್ಕೆ ಮನಸ್ಸು ಬರಲ್ಲ. ನಾನು ಅಂದ್ಕೊಂಡಿದ್ದು ದೀಪ ತಂದು ತುಪ್ಪ ಹಾಕಿ ಬತ್ತಿ ಹಾಕಿ ನೀಟಾಗಿ ದೀಪ ಬೆಳಗಿಸ್ತೀನಿ ಮಕ್ಕಳ ಕೈಯಿಂದ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅದೇ ಥರನೇ ಮಾಡ್ತೀನಿ. ಸೊ ಹಾಗಾಗಿ ದೀಪ ತೊಗೊಂಡು ಬಂದಿದ್ದೀನಿ. ಹಾಗೆ ತುಪ್ಪನೂ ತಂದಿದ್ದೀನಿ, ಬತ್ತಿ, ಅರಿಶಿನ, ಕುಂಕುಮ, ಆಮೇಲೆ ಹೂವು, ಇದಿಷ್ಟೂ ತೊಗೊಂಡೋಗ್ತೀನಿ. ದೀಪಕ್ಕೆ ಏನೇನು ರೆಡಿ ಮಾಡಬೇಕಾದಷ್ಟು ನನ್ನ ಜವಾಬ್ದಾರಿ. ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಅಂತೂ ಕೂರಲ್ಲ. ಯಾಕಂದ್ರೆ ನನಗೆ ಸಮಾಧಾನ ಇರಲ್ಲ. ನಾವು ದೀಪ ಬೆಳಗಿಸ್ತೀನಿ ಅಂದಮೇಲೆ ಅದ್ರ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಾವು ಅದನ್ನು ಏನೇನು ಮಾಡಬೇಕು, ಒಂದು ಸಣ್ಣ ಪುಟ್ಟದಾಗಿದ್ರೂ ಮರಿಬಾರ್ದು. ನಾನು ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಎಲ್ಲನೂ ತೊಗೊಬಂದು ಇಟ್ಕೊಂಡಿದ್ದೀನಿ. ಇನ್ನು
ಸ್ವಲ್ಪ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಇನ್ನೂ ರೆಡಿ ಆಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದೇವ್ರ ಮೂರ್ತಿ ಅಂತೂ ತೋರಿಸಲ್ಲ, ಯಾಕಂದರೆ ಕೆಲವೊಂದು ದೇವ್ರುಗಳಲ್ಲಿ ನಂಬಿಕೆ ಇರುತ್ತೆ, ಫೋಟೋ ಹೊಡಿಬಾರ್ದು, ವಿಡಿಯೋ ಮಾಡಬಾರ್ದು, ದೇವ್ರ ಶಕ್ತಿ ಕುಂದುತ್ತೆ ಅನ್ನೋದು ಇರುತ್ತೆ. ಹಾಗಾಗಿ ಅಲ್ಲೇನೂ ಅಲೋ ಇರಲ್ಲ. ಬಟ್ ಆದಷ್ಟು ಕೆಲವೊಂದಷ್ಟು ಪೂಜೆಗಳು ಮಾಡೋದನ್ನು ನಾನು ವ್ಲಾಗಲ್ಲಿ ಟ್ರೈ ಮಾಡಿ ಆದಷ್ಟು ತೋರಿಸ್ತೀನಿ, ನಾನು ಫ್ರೀ ಇದ್ದರೆ. ಸೊ ಹಾಗಾಗಿ ಈ ಹರಕೆ ಮಾಡ್ಕೊಂಡಿದ್ದು. ನಂತರನೇ ತುಂಬ ಜನ ಮಾಡ್ಕೊಂಡಿರ್ತಾರೆ. ಮಹದೇಶ್ವರ ಅಂತ ಹೆಸರು ಹೇಳಿದ್ರೆ ಸಾಕು, ಆದಷ್ಟು 80 to 90% ಗಂಡು ಮಗುಗೋಸ್ಕರ ಆ ದೇವ್ರನ್ನೇ ಮೊರೆ ಹೋಗೋದು. ದೇವ್ರು ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಮನುಷ್ಯರು ಮೋಸ ಮಾಡ್ಬೋದು, ದೇವರು ಯಾವತ್ತೂ ಮೋಸ ಮಾಡಲ್ಲ. ಹಾಗಾಗಿ ನೀವು ದೇವರನ್ನು ನಂಬಿ ನಿಷ್ಕಲ್ಮಶ ಮನಸ್ಸಿಂದ ದೇವರ ಪ್ರಾರ್ಥನೆ ಮಾಡಿ. 2 ದಿವಸ ಲೇಟ್ ಆಗ್ಬೋದೇ ಹೊರತು ದೇವ್ರು ಕೊಡೋದೇ ಇಲ್ಲ ಅಂತ ಏನಿಲ್ಲ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಪ್ರತಿಯೊಬ್ಬರಿಗೂ. ಸೊ ನನಗೆ ಸ್ವಲ್ಪ ಮಾತಾಡ್ತಾ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಒಂದು ನಿಮಿಷ ಹೇಳ್ತೀನಿ. ಅಷ್ಟು ಎಮೋಷ್ನಲ್ ಆಗ್ತಾಯಿದ್ದೀನಿ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಗಳು, ಕಥೆಗಳು 2 ಕಡೆಯಿಂದನೂ ಬಂದಿದೆ. ಇಲ್ಲ ಅಂತ ನಾನು ಹೇಳ್ಕೊಳ್ಳಲ್ಲ. ಯಾಕೆ ಅಂದರೆ ಅಪ್ಪನ ಮನೆ ಕಡೆನೂ ಇರ್ಬೋದು, ಅಮ್ಮನ ಮನೆ ಕಡೆನೂ ಇರ್ಬೋದು, ಆಮೇಲೆ ಅತ್ತೆ ಮನೆ ಕಡೆನೂ ಇರ್ಬೋದು. ಎಲ್ಲರೂ ಅಷ್ಟೇ ಅವ್ರವ್ರ ಸ್ವಾರ್ಥಕ್ಕೋಸ್ಕರ, ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತುಂಬ ಮಾತಾಡಿದ್ದಾರೆ. ಸೊ ನಾನು ಅದನ್ನೆಲ್ಲ ಯಾರಿಗೂ ಬಿಟ್ಟು ಮಾತಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ನನಗೆ ಮಗು ಕೈಗೆ ಬರೋವರೆಗೂ ನನಗೆ ಯಾವುದೇ ಥರ ನಂಬಿಕೆ ಇರಲಿಲ್ಲ. ಹಾಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದೆ. ಸೊ ದೇವ್ರ ಕೊನೆಗೂ ಕರುಣಿಸಿದ್ದಾನೆ, ಒಳ್ಳೇದು ಮಾಡಿದ್ದಾನೆ. ನಾನು ಅಷ್ಟನ್ನು ಹೇಳಬಲ್ಲೆ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಏನಿದೆ ಅದು ದೇವ್ರಿಗೆ ಗೊತ್ತು. ಮನುಷ್ಯರಿಗಂತೂ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಯಾರಿಗಿಷ್ಟಾಗೆ ಮಗು ಹುಟ್ಟಿದೆ, ಮಗುಗೋಸ್ಕರ ನಾವು ಒಳ್ಳೇದು ಮಾಡಿದ್ದಕ್ಕೋಸ್ಕರ ದೇವ್ರಿಗೆ ನಮ್ಮ ಪೂಜೆ, ನಮ್ಮ ಕರ್ತವ್ಯ ಅದು. ದೇವ್ರು ನಮಗೆ ಕೊಟ್ಟಿದ್ದ ಭಾಗ್ಯ ಅಂತಲೇ ಹೇಳ್ಬೋದು. ಇವಾಗ ನಾವು ದೇವ್ರಿಗೆ ಪೂಜೆ ಸಲ್ಲಿಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಷ್ಟೆಲ್ಲ ದುಬಾರಿ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿದೆ ಅಂತ ಅಲ್ಲ. ಇವಾಗ ದುಡ್ಡಿದ್ರೇ ನಾವು ಎಲ್ಲನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ದುಡ್ಡು ಇದ್ರೂ ನಾವೇನೂ ಮಾಡೋಕ್ಕೂ ಆಗಲ್ಲ. ದೇವ್ರು ನಮ್ಮ ಕೈಲಿ ಮಾಡಿಸ್ಕೋಬೇಕು ಅನ್ನೋದಿದ್ದರೆ ಅವತ್ತಿನ ದಿವಸ ನಮ್ಮ ಹತ್ರ ₹1 50 ಪೈಸೆನೂ ಕೂಡ ಇಲ್ಲ ಅಂದ್ರೂ ಒಂದು ಸಾಲ ಆದರೂ ಮಾಡಿ ನಾವು ಮಾಡೇ ಮಾಡ್ತೀವಲ್ವ. ಆ ಥರ ನಾನು ಇವಾಗ ಲೋನ್ ತೊಗೊಂಡು ದೇವ್ರ ಕಾರ್ಯ ನಿಲ್ಲಿಸ್ಬಾರ್ದು, ತಡ ಮಾಡಬಾರ್ದು, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ದೇವ್ರಿಗೋಸ್ಕರ ನಾನು ಹರಕೆನ ಪೂರೈಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಹರಕೆಗಳು ಲಿಸ್ಟೇ ಇದೆ, ಅಷ್ಟು ಹರಕೆಗಳು ಇಟ್ಕೊಂಡಿದ್ದೀನಿ ನಾನು. ಸೊ ಇದು ಮೊದಲನೇ ಹರಕೆ ತೀರಿಸ್ತಾ ಇದ್ದೀನಿ. ಮತ್ತು ಬಂದು ಪ್ರತಿ ವರ್ಷವೂ ಮಹದೇಶ್ವರನ ಫೋಟೋನೋ ಇಲ್ಲಾಂದರೆ ದೇವ್ರದ್ದು ಗದ್ದಿಗೆ ಮೇನ್ ಗದ್ದಿಗೆ ಮತ್ತು ಕಂಸಾಳೆ ಇದಿಷ್ಟನ್ನು ತಂದು ಪೂಜೆ ಮಾಡಿಸಿ ಕಜ್ಜಾಯ ತುಪ್ಪನ ಹಾಕ್ತೀನಿ. ಕಾರ್ತಿಕ್ ಮಾಸದಲ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದನ್ನು ಮಾಡ್ತಾ ಬರ್ತಾಯಿದ್ದೀನಿ. ಅದಲ್ಲದೆ ಮತ್ತು ತಿರುಪತಿ ತಿಮ್ಮಪ್ಪನ ಮನೆ ದೇವರು. ಸೊ ಶ್ರಾವಣದಲ್ಲಿ ದಾಸಪ್ಪನ ಕರೆದು ಮನೇಲಿ ಶಂಕರಜಾಗಟೆ ಬಾರಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸೊ ಅದನ್ನು ನೆರವೇರಿಸ್ತಾ ಬರ್ತಾಯಿದ್ದೀನಿ. ಮಗು ಹುಟ್ಟಿದಾಗಿಂದಲೂ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಬಂದು ಇವ್ರ ಅಪ್ಪನಿಗೆ ಅಂದರೆ ಹಿರಿಯಕರಿಗೆ ಊಟ ಇಕ್ಕೋದು ಅಂದರೆ ಪಕ್ಷದ ಟೈಮಲ್ಲಿ. ಆ್ಯಕ್ಚುಲಿ ನಮ್ಮ ಅತ್ತೆ ಇದ್ದಾರೆ, ಅವ್ರು ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನಾನು ಅಂದ್ಕೊಂಡಿದ್ದೇನೆಂದರೆ ನನಗೆ ತುಂಬ ಅಂದರೆ ತುಂಬಾ ಲಾಸ್ಟ್ ಮೂಮೆಂಟಲ್ಲಿ ತುಂಬಾ ಭಯ ಆಗೋಯಿತು. ಏನಾಗುತ್ತೋ, ಏನು ಮಗು ಆಗುತ್ತೋ ಅನ್ನೋ ಭಯ ಇತ್ತು. ಹಾಗಾಗಿ ಆವಾಗ ನಾನು ಇವ್ರ ಅಜ್ಜಿ ಸತ್ತೋಗಿದ್ದಾರೆ, ಆ್ಯಕ್ಚುಲಿ ಇವ್ರ ಅಪ್ಪನಮ್ಮ, ಅವ್ರಿಗೆ ನಾನು ಕೇಳ್ಕೊಂಡಿದ್ದೆ, ನೀವೇ ನಮ್ಮನ್ನು ಕಾಪಾಡಬೇಕು, ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಸೊ ಗಂಡು ಮಗುನ ಕೊಟ್ಟರೆ ನಾನು ನಿಮಗೆ ಪ್ರತಿ ವರ್ಷ ಅನ್ನ ನೀರು ಹಾಕಿ ಧೂಪ ಹಾಕ್ತೀನಿ ಪಕ್ಷದ ಟೈಮಲ್ಲಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಹಾಗಾಗಿ ಅವರ ಆಶೀರ್ವಾದನೂ ಇದೆ, ಅವರ ಆಶೀರ್ವಾದದಿಂದನೂ ಮಗು ಆಗಿದೆ. ಸೊ ಹಾಗಾಗಿ ಅವ್ರಿಗೂ ಪೂಜೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ ನಾನು. ಇದು ತಪ್ಪೋ ಸೇರಿನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಕೇಳ್ಕೊಂಡಿದ್ದೆ, ಅವ್ರ ಅಜ್ಜಿ ನನಗೆ ಕರುಣಿಸಿದ್ದಾರೆ. ಕೆಲವೊಂದು ಸತಿ ಹೇಳ್ತಾರೆ, ದೇವ್ರ ಕೈ ಹಿಡಿದರು ಹಿರಿಕರು, ಸತ್ತಿರೋ ಹಿರಿಕರು ಕೈ ಹಿಡಿತಾರೆ ಎಂಥ ಕಷ್ಟದ ಕಾಲದಲ್ಲಿ ಅದು ಅಂತಲೇ ಹೇಳ್ತಾರೆ. ಸೊ ಅವ್ರನ್ನ ನಾವು ಯಾವತ್ತೂ ಮರೀಬಾರ್ದು. ಹಾಗಾಗಿ ಪ್ರತಿ ವರ್ಷ ಅವ್ರಿಗೂ ನಾನು ಅನ್ನ ನೀರು ಹಾಕಿ ಧೂಪ ಬೆಳಗ್ತೀನಿ ವರ್ಷಕ್ಕೊಂದು ಸತಿ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅದನ್ನು ನೆರವೇರಿಸ್ತಾ ಬರ್ತಾಯಿದ್ದೀನಿ. ನಾನು ಯಾವ ಜಾಗದಲ್ಲಿ ಇರ್ತೀನಿ, ನಾನು ಎಲ್ಲಿ ವಾಸವಾಗಿರ್ತೀನಿ ಅಲ್ಲಿ ಮಾಡಿಕೊಡ್ತೀನಿ, ನನ್ನ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ ಮಾಡ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ. ಸೊ ಅವ್ರಿಗೂ ಪೂಜೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಈ ವರ್ಷನೇ ಫಸ್ಟ್ ಮಾಡಿದ್ದು ನಾನು. ಆ್ಯಕ್ಚುಲಿ ಇಷ್ಟು ವರ್ಷ ನಾನು ಮಾಡಿರಲಿಲ್ಲ.
ಹಾಗಾಗಿ ಅದನ್ನು ಪೂಜೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಇನ್ನು ತುಂಬಾ ಲಿಸ್ಟ್ ಇದೆ ನಂದು ಹರಕೆಗಳದ್ದು. ಯಾವ್ದು ಕ್ಲಿಯರ್ ಮಾಡ್ತಾ ಹೋಗ್ತೀನಿ, ಆವಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಸದ್ಯಕ್ಕೆ ನಂದು ಇದು ಇಷ್ಟ ಹರಕೆ ಇದೆ. 2 ದೇವ್ರ ಕಾರ್ಯ ಮಾಡ್ತಾಯಿದ್ದೀನಿ, ಶ್ರಾವಣ ಮಾಸದಲ್ಲಿ ಮತ್ತು ಕಾರ್ತಿಕ್ ಮಾಸದಲ್ಲಿ, ಮತ್ತು ಹಿರೀಕರಿಗೆ ಎಡೆ ಇಕ್ಕೋದು ಇದನ್ನು ಮಾಡ್ತಾಯಿದ್ದೀನಿ. ಇದು ಬಂದು ಫಸ್ಟ್ ಹರಕೆ ತೀರಿಸ್ತಾ ಇರೋದು. ಹೋಗಿ ನಾನು ಮಹದೇಶ್ವರ ದೇವಸ್ಥಾನದಲ್ಲಿ ದೀಪ ಬೆಳಗಿಸ್ತಾ ಇರೋದು. ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟೇ ಸಾಲ ಮಾಡಿ ಮಾಡಿದ್ರೂ ದೇವ್ರ ಕಾರ್ಯ ಮಾಡಿದಾಗ ಸಿಗೋ ಖುಷಿ ಬೇರೆ ಒಂದಿಲ್ಲ. ದೇವರು ಅದಕ್ಕೆ ಒಂದು ದಾರಿ ತೋರಿಸ್ತಾನೆ. ನಾವೆಷ್ಟು ಸಾಲ ಮಾಡಿರ್ತೀವಿ, ಎಷ್ಟು ಖುಷಿ ಪಟ್ಟು ಮಾಡಿರ್ತೀವಿ, ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ದೇವರು. ಯಾವ್ದಾರ ಒಂದು ಮೂಲಕ ಕೊಟ್ಟೇ ಕೊಡ್ತಾನೆ. ಆ ಸಾಲ ಏನೋ ಹಾಗೆ ಉಳ್ಕೊಳ್ಳಲ್ಲ, ಕ್ಲಿಯರ್ ಆಗೇ ಆಗುತ್ತೆ. ಅದ್ರ ಭಯ ಬೇಡ, ದೇವರ ನಂಬಿಕೆ ಇಟ್ಮೇಲೆ ದೇವ್ರು ಕಾಪಾಡ್ತಾನೆ ಅಷ್ಟೇ. ಸೊ ಇದಿಷ್ಟು ನನ್ನ ಹರಕೆ ಕಥೆ ಆಗಿತ್ತು. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಹೇಳಿ. ನೀವು ಈ ಥರ ಎಲ್ಲ ಸಣ್ಣ ಪುಟ್ಟ ದೊಡ್ಡದು ಎಲ್ಲ ಹರಕೆಗಳು ಮಾಡ್ಕೊಳ್ತೀರಾ ಅಂತ. ನಂದು ಇನ್ನೂ ತುಂಬ ಸುಮಾರಿದೆ ಹರಕೆಗಳು, ಒಂದೊಂದೇ ನಿಮ್ಮ ಹತ್ರ ನಾನು ಯಾವಾಗ ಮಾಡೋಕ್ಕೆ ಹೋಗ್ತೀನಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬಿಡಲ್ಲ. ಬಟ್ ಕೇಳಿ, ಕೆಲವ್ರಿಗೆ ಶಾಕ್ ಆಗ್ಬೋದು, ಇಷ್ಟೊಂದೆಲ್ಲ ಹರಕೆ ಹೊತ್ಕೊಳ್ತಾರ ಒಂದು ಮಗುಗೋಸ್ಕರ ಅಂತ. ಹೌದು, ನನಗೆ ಅಷ್ಟು ಭಯ ಇತ್ತು, ಮತ್ತು ನನಗೆ ಬೇಕಿತ್ತು, ನನಗೆ ಮಗು ಅಂದರೆ ಗಂಡು ಮಗುನೇ ಬೇಕಿತ್ತು. ಆ ಭಯದಲ್ಲಿ ನಾನು ಯಾರು ಏನು ಹೇಳ್ತಾರೆ ಆಯಿತು ಅದನ್ನು ಹರಕೆ ಹೊತ್ಕೊಳ್ಳೋಣ. ಇನ್ನೊಂದು ಅಂತಾರೆ ತಿರುಪತಿ ತಿಮ್ಮಪ್ಪಂಗೆ ಹರಕೆ ಹೊತ್ಕೊಳ್ತಾರೆ, ಸರಿ ಆಯಿತು ಅದನ್ನು ಮಾಡೋಣ. ಮತ್ತು ಸತ್ಕೆಟ್ಟವರು ಅಂದರೆ ಹಿರೀಕರಿಗೆ ಈ ಥರ ಮಾಡ್ಕೊಳ್ಳಿ ಹರಕೆನ, ಒಳ್ಳೇದಾಗುತ್ತೆ ಅಂತಾರೆ, ಸರಿ ಆಯಿತು ಅದನ್ನು ಮಾಡೋಣ. ಇದನ್ನು ಮಾಡಿ ಹೇಳಿದ್ದು ಎಲ್ಲನೂ ಹರಕೆ ಹೊತ್ಕೊಂಡಿದ್ದೀನಿ. ಎಲ್ಲ ದೇವರು ಕೈ ಹಿಡ್ದಿದೆ ಅಂತಲೇ ನಾನು ಭಾವಿಸಿ ಎಲ್ಲದನ್ನು ನಾನು ನೆರವೇರಿಸ್ಕೊತಾ ಹೋಗ್ತಾಯಿದ್ದೀನಿ. ಯಾವುದನ್ನು ಬಿಡೋದಿಲ್ಲ, ಯಾವುದು ಚಿಕ್ಕದು ಅಲ್ಲ, ಯಾವುದು ದೊಡ್ಡದು ಅಲ್ಲ. ಕೆಲವೊಂದು ಸಮಯದಲ್ಲಿ ಹುಲ್ಕಡ್ಡಿನೂ ನಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನನಗೆ ಅವರು ಎಲ್ಲರೂ ಸೇರಿ ನನಗೆ ವರ ಕೊಟ್ಟು ಮಗು ಕೊಟ್ಟಿರುವಾಗ ನಾನು ಅಂದ್ಕೊಂಡಿದ್ದನ್ನು ನಾನು ಪೂರೈಸಲೇಬೇಕಾಗತ್ತೆ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಹೊಟ್ಟೆ ತುಂಬಿರುವಾಗ ಒಂಥರ, ಹೊಟ್ಟೆ ಹಸ್ದಾಗ ಒಂಥರ ಈ ಥರ ಬಿಹೇವ್ ಮಾಡೋದು ತಪ್ಪು. ನಮಗೆ ಮಗು ಆಗಿದ ತಕ್ಷಣ ದೇವರನ್ನು ಮರೆಯೋದು ತುಂಬ ದೊಡ್ಡ ತಪ್ಪು. ನಮ್ಮ ಕಷ್ಟದಲ್ಲ ದೇವ್ರ ಕೈ ಹಿಡ್ತಿದ್ದಾರೆ ಅಂದಮೇಲೆ ನಾವು ಅದನ್ನು ನೆರವೇರಿಸ್ಕೊಡ್ಲೇಬೇಕು. ಅದರಿಂದ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ, ಮಕ್ಕಳಿಗೂ ತುಂಬಾ ಒಳ್ಳೆಯದಾಗುತ್ತೆ. ಯಾವತ್ತೂ ಏನೂ ಮೋಸ ಆಗೋಲ್ಲ, ಆ ನಂಬಿಕೆ ನನ್ನಲ್ಲಿದೆ. ಸೊ ಹಾಗಾಗಿ ಇದಿಷ್ಟು ಕಥೆಗಳು ನಡೆದಿದೆ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಮಾಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಆ ದೀಪಕ್ಕೆ ನನ್ನ ಮಗನ ಹೆಸರನ್ನು ಹಾಕ್ಸಿದ್ದೀನಿ. ಯಾಕೆ ಅಂದರೆ ಎಷ್ಟೊಂದು ಜನ ಕೊಟ್ಟಿರ್ತಾರಲ್ವ ದೀಪಗಳು. ಸೊ ಹಾಗೆ ದೀಪಕ್ಕೆ ನನ್ನ ಮಗನ ಹೆಸರು ಹಾಕ್ಸಿದ್ದೀನಿ, ಹೇಮಂತ್ ಅಂತ. ಎಷ್ಟೊಂದು ಜನ ದೀಪಗಳು ಕೊಟ್ಟಿರ್ತಾರಲ್ವ, ಮಿಸ್ ಆಗ್ಬೋದು ಅನ್ನೋಕ್ಕೋಸ್ಕರ ಹಾಕ್ಸಿರೋದಷ್ಟೇ. ಇನ್ನೇನು ತೋರಿಸ್ಕೋಬೇಕು ಅನ್ನೋಕ್ಕೋಸ್ಕರ ಹಾಕ್ಸಿಲ್ಲ. ಹಾಗೆ ಇನ್ನೇನು ಹೆಸರು ಎಲ್ಲರೂ ಅಷ್ಟೇ ಅವರೇ ಸಜೆಷನ್ ಮಾಡಿದ್ದು, ಹಾಗಾಗಿ ಅದೇ ಹೆಸರು ಇಕ್ಕಿದ್ದೀನಿ. ಮತ್ತು ಶಾಸ್ತ್ರ ಎಲ್ಲ ಕೇಳಿ, ಅವನು ಹುಟ್ಟಿದ ನಕ್ಷತ್ರ ಅದು ಇದು ಎಲ್ಲ ಕೇಳಿ ಆ ಹೆಸರು ಇಟ್ಟಿದ್ದು. ಸ್ವಲ್ಪ ಓಲ್ಡ್ ಅನಿಸುತ್ತೆ ಕೆಲವ್ರಿಗೆ. ಇರಲಿ ಅಂದರೂ ಅವನು ಫ್ಯೂಚರಲ್ಲಿ ಚೆನ್ನಾಗಿದೆಯಂತೆ ಆ ಹೆಸರು, ಹಾಗಾಗಿ ಅದನ್ನೇ ಇಟ್ಟಿದ್ವಿ. ಅದೇ ಹೆಸರನ್ನು ಬರ್ಸಿದ್ದೀವಿ. ಸೊ ಅವನಿಗೋಸ್ಕರ ಮಾಡ್ಕೊಂಡಿರೋ ಹರಕೆ ಅಲ್ವಾ, ಅವನ ಹೆಸರೇ ಹಾಕ್ಸಿದ್ದೀವಿ. ಸೊ ಅದನ್ನು ಹೋಗಿ ಬೆಳಗ್ಬಿಟ್ಟು ದೀಪನ ಬರೋದು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು. ಸೊ ಅಷ್ಟೇ ಈ ವ್ಲಾಗ್. ಸೊ ಇವಾಗ ಸಾಂಬಾರು ಮಾಡೋದು ಮೂಡಿಲ್ಲ, ಸೊ ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಅಂದರೆ ಚಪಾತಿಗೆ ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಹೋಗಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಲ್ಲ ನಾನು, ಬರೀ ಸಾಸಿವೆ, ಮಾಮೂಲಿ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಖಾರದ ಪುಡಿ ಇದೆಲ್ಲ ಹಾಕಿ ಮಾಡ್ಕೊಳ್ತೀನಿ. ಹುಣಸೆಹಣ್ಣು ಹುಳಿ ಸ್ವಲ್ಪ, ತುಂಬ ಚೆನ್ನಾಗಿರುತ್ತೆ ಕಾಯಿ ಅದು. ಹಾಗಾಗಿ ಟೊಮೆಟೊ ಗೊಜ್ಜು ಮತ್ತು ರೈಸ್ ಇವತ್ತು. ಸೊ ಹಾಗೆ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮತ್ತು ಗೋಬಿ ಮಂಚೂರಿ ತರಿಸಿದೆ. ಬೇರೆ ಕಡೆ ತಂದಿದ್ರೆ ಇವತ್ತು ಒಂಚೂರು ಚೆನ್ನಾಗಿರಲಿಲ್ಲ, ವರ್ಸ್ಟಾಗಿತ್ತು. ಸ್ವಲ್ಪ ತಿಂದ್ಬಿಟ್ಟು ಬಿಸಾಕಿದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.